ಹಾಯ್ ಫ್ರೆಂಡ್ಸ್, ರಾಮಕೋಟೆಗೆ ಹೋಗ್ತಾ ಇದ್ದೀವಿ. ಟೈಮ್ ಈಗಾಗಲೇ 3 ಗಂಟೆ ಆಗಿದೆ. ಒಂದು ವಿಲೇಜ್ ಬ್ಲಾಕ್ ಮಾಡಬೇಕು. ಆಗಲೇ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಥರ ರಾಮಕೋಟೆ ಇವತ್ತು ಮುತ್ತಿಗೆ ಹಾಕಬೇಕು. ನಮ್ಮೂರಲ್ಲಿ ಇವಾಗ ಸುಗ್ಗಿ ಕಾಲ, ಎಲ್ಲ ಕಲೆಗಳು ಮಾಡ್ತಾ ಇರ್ತಾರೆ. ಹೋಗಿ ಹಾಗೆ ರಾಮಕೋಟೆಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳನ್ನ ಮಾತಾಡಿಸ್ಬೇಕು ಅಂತೀವಿ. ಮಾತಾಡಿಸ್ಕೊಂಡು ಇವತ್ತು ನೈಟು ರಾಮಕೋಟೆಗೆ ಹೋಗೋ ಪ್ಲಾನ್ ಇದೆ. ಬೆಂಗಳೂರು ಹೇಳಪ್ಪೆ. ಓಕೆ, ಅದೇ ಮೊನ್ನೆ ನಾವು ಮಾತಾಡ್ಬೋಲ್ಲ ರಾಮಕೋಟೆಗೆ ಹೋಗೋಣ ಅಂದ್ಬಿಟ್ಟು. ನಿಮ್ಮ ಅಣ್ಣ ಕೂಡ 7 ಗುಂಡಿಗೆ ಬೇಕು 8 ಗುಂಡಿಗೆ ಬೇಕು ಅಂತ ಹೇಳಿದ್ರಲ್ಲ. ಇವತ್ತು ಕೆಲವೊಂದು ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಮೊನ್ನೆ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇವತ್ತು ಎಕ್ವಿಪ್ಮೆಂಟ್ಸ್ ಸಮೇತ ಬಂದಿದ್ದೀವಿ. ಹೋಗೋಣ ಇವತ್ತು ಪಕ್ಕ, ನೀವೆಲ್ಲ ಸಾಥ್ ಕೊಟ್ಟರೆ ಹೋಗೋಣ. ಮತ್ತು ಹೋಗಿನ ಮುಂಚೆ ನೀವು ಹೇಳಿದ್ರಲ್ಲ, ನಮ್ಮ ದೊಡ್ಡಪ್ಪ ಮತ್ತು ಅವರೆಲ್ಲ ಸುಮಾರು ಜನ ಆ ಕಡೆ ಕುರಿಗೆ ಹೋಗೋದಾಗ ಏನೇನು ನಡೆದಿದೆ ಅವ್ರನ್ನ ಸರಿ ಕೇಳ್ಕೊಂಡ್ರೆ ನಮ್ಗೆ ಟಿಪ್ಸ್ ಸಿಗ್ತವೆ ಅಂದ್ಬಿಟ್ಟು ನಿಮ್ಮ ದೊಡ್ಡಪ್ಪ ಎಲ್ಲಿ ಸಿಗ್ತಾರೆ ಇವಾಗ? ಏನ್ ಕುರಿ ಬಿಟ್ಕೊಂಡು ಬರೋ ಟೈಮ್ ಆಯ್ತು. ಇವಾಗ ಅಲ್ಲೇ ಹೋಗ್ಬಿಟ್ಟು ಸಿಗ್ತಾರೆ. ಏನ್ ಈಗ ಅವರೇ ಬಂದ್ಬಿಡ್ತಾರೆ ಬಿಡಿ, ಇನ್ನೊಂದು ½ ಅನ್ ಅವರ್ ವೆಯ್ಟ್ ಮಾಡಿದ್ರೆ ಅವರೇ ಬರ್ತಾರೆ. ಹೌದಾ? ಏನ್ ಮಾಡೋಣ ಬದ್ವಿ? ಕೇಳ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಹಿಂಗೆ ಬರೋಣ. ಹೌದಾ? ಸರಿ, ಹಂಗಾದ್ರೆ ನಿಮ್ಮ ದೊಡ್ಡಪ್ಪ ಹುಡ್ಕೊಂಡೆ ಹೊಂಟೋಣ. ಅವ್ರಿಗೂ ಸರ್ಪ್ರೈಸ್ ಕೊಟ್ಟಾಗಿರುತ್ತೆ. ಫ್ರೆಂಡ್ಸ್, ಫಸ್ಟ್ ಭೇಟಿ ಇವ್ರು ದೊಡ್ಡಪ್ಪ. ನಿಮ್ಮ ದೊಡ್ಡಪ್ಪ ಹೆಸರು ಶಿವಣ್ಣ ಅಂತ. ಹೋಗ್ಬಿಟ್ಟು ಶಿವಣ್ಣನ ಭೇಟಿ ಮಾಡೋಣ. ಎಲ್ಲಿ ಹೋಯ್ತಿದ್ರಾ ಅಕ್ಕ? ಇಲ್ಲೇ ರಾಮಕೋಟೆ. ಯಾಕೋ? ಹಿಂಗೆ ಇವ್ರಿಗೆ ತೋರ್ಸ್ಕೊ ಬರೋಣ ಅಂತ ಹೋಯ್ತಾ ಇದೀನಿ. ಏನ್ ತೋರ್ಸಕ್? ಅದು 3 ಹೋಗೋಣಪ್ಪ, ಅದಕ್ಕೆ ಹೋಗ್ತಾ ಇದೀವಿ. ಗೊತ್ತಿದ್ದು ಏನ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ಯಲೇ? ಹುಷಾರ್ ಕಣ. ಹೌದಾ? ಬೇಡ ಅಲ್ಲಿ ಹೋಗೋದು? ನನ್ಗೇನೋ ಬೇಡ ಅನ್ಸ್ತದಪ್ಪ. ಮುಂದಿದ್ದು ನಿಮಗ್ ಬಿಟ್ಟಿತ್ತು. ಅಲ್ಲ, ಹೋಗೋಣ ಅಂತ ನಿಮಗೆ ಕರೆನ ಅಂತ ಬಂದು ಅದಕ್ಕೆ ಹೋಗೋಣ. ನಾವ್ ಬರಲ್ಲಪ್ಪ ಅಲ್ಲಿಗೆಲ್ಲ. ನಾವು ಬರಲ್ಲ. ಅಷ್ಟೊಂದು ಭಯಾನಕ ಇದೆ ಅಲ್ಲಿ. ಮತ್ತೆ ಗೊತ್ತಿದ್ದು ಏನ್ ಮಾರಿ, ನಾವು ಗೊತ್ತಿಲ್ವ ಬೆನ್ಕಂಗೆ. ಹೌದಾ? ನಾನು ಹೇಳ್ದೆ, ಅಷ್ಟೆಲ್ಲ ಹೇಳಿದ್ರು ಕೇಳ್ತಾ ಇಲ್ಲ. ಕ್ಯೂರಿಯಾಸಿಟಿ ಐತೆ, ಹೋಗ್ಲೇಬೇಕು ಅಂತ. ಹೋಗೋಣ ಅಂತ ಹೇಳ್ದವ್ರು. ಮತ್ತೆ ಏನಪ್ಪ ನಿಮಗ್ ಬಿಟ್ಟಿತ್ತು, ಹೋಗಿ ಬನ್ನಿ. ನಾವೇನ್ ಹೇಳಕ್? ಬೆಳಗ್ಗೆನೂ ಹೋಗಕ್ಕಾಗಲ್ವಾ? ಹೇಳಿದೀವಿ. ನಾನು ಅವಳಿಗೆ ಹೇಳಿಲ್ವಾ ಅಲ್ಲಿ ಹೋಗಕ್ಕಾಗಲ್ಲ, ಯಾವ ಟೈಮ್ ಎನಿ ಟೈಮ್ ಹೋಗಕ್ಕಾಗಲ್ಲ ಅಂತ ಹೇಳಿ. ಅವೆಲ್ಲ ಬೇಡ, ಸುಮ್ಮನಿರಲು. ಯಾಕಲ್ಲೆಲ್ಲ ಗೊತ್ತಿದ್ದುವ. ಬೆಳಗ್ಗೆ ಹೊತ್ತು ಹೋಗಕ್ಕಲ್ವಾ? ಮಾರ್ನಿಂಗ್ ಏನ್ ಗೊತ್ತಿರುವ ನಿನ್ಗೆ ಮೆನ್ಕ? ನಾನು ಅಷ್ಟೆಲ್ಲ ಹೇಳ್ದೆ, ಬೆಳಗ್ಗೆನೂ ಹೋಗಕ್ಕಾಗಲ್ಲ, ನೈಟು ಹೋಗಕ್ಕಾಗಲ್ಲ ಅಂತ. ಆದ್ರೂ ಅವ್ರು ಕೇಳ್ದವ್ರು. ಮತ್ತೆ ಏನಪ್ಪ ನಿಮಗ್ ಬಿಟ್ಟಿತ್ತು, ಹೋಗಿ ಬನ್ನಿ. ನಾವೇನ್ ಹೇಳಕ್? ಬೆಳಗ್ಗೆನೂ ಹೋಗಕ್ಕಾಗಲ್ವಾ? ಹೇಳಿದೀವಿ. ನಾನು ಅವಳಿಗೆ ಹೇಳಿಲ್ವಾ ಅಲ್ಲಿ ಹೋಗಕ್ಕಾಗಲ್ಲ, ಯಾವ ಟೈಮ್ ಎನಿ ಟೈಮ್ ಹೋಗಕ್ಕಾಗಲ್ಲ ಅಂತ ಹೇಳ್ತಲ್ವಾ. ಜೈ ಆಂಜನೇಯ ಅನ್ಕೊಂಡು ಇವತ್ತು ಏನಾರ ಆದ್ರೆ ನೈಟ್ ನೀವು ಬನ್ನಿ. ಬೆನಕರಾಜ್ ಇವರೇನಾ? ಇವರೇ ನಮ್ಮ ದೊಡ್ಡಪ್ಪ. ನಮಸ್ಕಾರ ಸರ್. ಅದೇ ನಮ್ಮ ಬೆನಕರಾಜ್ ಹೇಳಿದ್ರು ರಾಮಕೋಟೆ ಬಗ್ಗೆ. ನಿಮ್ಗೇನೋ ಗೊತ್ತಿದೆ ಅಂತಲ್ಲ ಆ ವಿಷಯ? ಈ ರೋಡಲ್ಲಿ ಹೇಳಂಗಿಲ್ಲ. ಅಯ್ಯೋ, ಈ ರೋಡಲ್ಲಿ ಹೇಳಿ ಬಹಳ ಪ್ರಾಬ್ಲಮ್. ಫಸ್ಟ್ ದಮ್ ಹೊಡಿಬೇಕು ಬೇಡಿ. ಹಂಗಾರೆ ಎಲ್ಲಿ ಹೇಳ್ತೀರಿ ಯಜಮಾನ್ರೆ? ಕೋಟೆದಾಗ ಬರ್ರಿ.
ಮನೆ ಹತ್ರಕ್ಕೆ ಓ ಓಕೆ ಬೆಳಕರಾಜ್, ಹಂಗಾದ್ರೆ ಮನೆ ಹತ್ರ ಹೋಗ್ಬಿಟ್ಟು ಫುಲ್ಲು ನಿಮ್ಮ ದೊಡ್ಡಪ್ಪಂದು ಇದು ಬೈಟ್ ತಗೊಳೋಣ. ಓಕೆ ಯಜಮಾನ್ರೆ, ನಾವು ಬರ್ತೀವಿ. ಆಯ್ತು, ಒಳ್ಳೆ ದೇವ್ರೊಳಗೆ ಬಿಡಿ. ತುಂಬ ಆಲ್ರೆಡಿ ಕತ್ಲಾಗಿದೆ. ಇನ್ನೂ ನಾವು ನಮ್ಗೆ ದಾರಿಯಲ್ಲಿ ಸಿಕ್ಕಿದ್ರಲ್ವ ಶಿವಣ್ಣ ಅಂತ, ಅವ್ರನ್ನ ಭೇಟಿ ಆಗಬೇಕು. ಅವ್ರೂರಿಗೆ ಇನ್ನೂ ನಾವು ರೀಚ್ ಆಗಿಲ್ಲ. ಆಲ್ಮೋಸ್ಟ್ ಇವತ್ತು ಅವ್ರನ್ನ ಭೇಟಿಯಾಗಿ ಅವ್ರ ಹತ್ರ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ನಾವು ಇನ್ನೂ ಕೆಲವೊಂದು ಸ್ನೇಹಿತರೆಲ್ಲ ಬರಬೇಕು. ಆಲ್ರೆಡಿ ನಾವು ಒಂದು 4 ಜನ ಇದ್ದೀವಿ, ಇನ್ನೂ ಒಂದು 4 ಜನ ಬರ್ತೀನಿ ಅಂತ ಹೇಳಿದ್ದಾರೆ. ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಈ ನೈಟೇ ಹೋಗೋಣ ಅಂತ. ಬಟ್ ಈ ನೈಟ್ ಆಗೋದು ಡೌಟ್ ಇದೆ, ಯಾಕಂದರೆ 35 ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡಬೇಕಂತ ಇಲ್ಲಿಂದ. ಇವಾಗ ಶಿವಣ್ಣವ್ರ ಹತ್ರ ಹೋಗಿ ಏನೇನು ಅದರ ಕತೆಗಳು ಅದೆಲ್ಲ ಕೇಳಿಕೊಂಡು ಮುಂದೆ ಹೋಗ್ತೀವಿ. ನೋಡಿ, ಇವಾಗ ನಾನು ಆನ್ ದಿ ವೇಯಲ್ಲಿ ಇದ್ದೀವಿ. ಇಲ್ಲಿಂದ ಇನ್ನೂ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕಂತೆ. ಬಸ್ಸು ಮತ್ತೊಂದಿಲ್ಲ. ನಾವು ಗಾಡಿಯಲ್ಲಿ ಹೋಗೋಣ ಅಂದರೆ ಕಾಲು ದಾರಿ, ಅದು ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಹೋಗ್ಮೇಲೆ ರೋಡ್ ಇದೆಯಂತೆ, ಅವರ ಮನೆ ರೋಡು, ಅಲ್ಲಿಗೆ ಹೋಗಬೇಕು. ಹಾಗಾಗಿ ಗಾಡಿನ ಇನ್ನೊಂದು ಹುಡುಗಿನ ಕೊಟ್ಟಿದ್ದೀವಿ. ಅವರು 6 ಕಿಲೋಮೀಟ್ರ್ ಸುತ್ತಕೊಂಡು ಅಲ್ಲಿ ಬಂದಿರ್ತಾರೆ. ಅಲ್ಲಿಗೋಗಿ ನಾವು ಕ್ಯಾಚ್ ಆಗ್ತೀವಿ. ಇವಾಗ ನಾವು ಕಾಲು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ನನ್ನಿಂದೆ ನಮ್ಮ ರುದ್ವಿನವರು, ಬೆನ್ಕ ಅವರೆಲ್ಲ ಬರ್ತಾಯಿದ್ದಾರೆ. ಎಲ್ಲ ಸೂಸುಗೆ ಹೋಗಿದ್ದಾರೆ, ಬಂದು ಜಾಯ್ನ್ ಆಗ್ತಾರೆ. ಎಲ್ಲಾದರೂ ಲೈಟ್ ಇರೋ ಕಡೆ 3 ಜನ ವೀಡಿಯೋ ಮಾಡ್ತೀವಿ. ನಮ್ಮ ರುದ್ವಿನ್ ಬಂದು ಜಾಯ್ನ್ ಆದರು. ದೇವರನ್ನ ನಮ್ಮ ಮೊಬೈಲ್ ಟಾರ್ಚ್ ಬಿಟ್ಟರೆ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಗಾಡಿಯಲ್ಲೇ ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ನಮಗೇನು ಕಾಣಿಸ್ತಾ ಇಲ್ಲ. ಮೊಬೈಲ್ ಟಾರ್ಚ್ ಇಟ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೂ ನಮ್ಮ ಬೆನ್ಕವ್ರು ಬರಬೇಕು, ಅವರು ಬರ್ತಾಯಿದ್ದಾರೆ ಹಿಂದೆ. ಪಾಪ ಅವ್ರ ಹತ್ರ ಇರೋ ಮೊಬೈಲ್ ನಾವು ಕಿತ್ಕೊಂಡಿದ್ದೀವಿ. ಅವರು ಈ ಹಳ್ಳಿಯಲ್ಲಿ ಇರೋದ್ರಿಂದ ಅವರು, ಸರ್ ನೀವು ನಡೀರಿ, ನಾನು ಹೆಂಗಾದ್ರೂ ಬರ್ತೀನಿ ನಿಮ್ಮ ಹಿಂದೆ ಅಂತ ಹೇಳೋರೆ. ಅವ್ರಿಗೂ ನಮಗೊಂದು 500 ಮೀಟ್ರ್ ಭಯ ಬಿದ್ದಂಗೆ ಅನ್ನ ನೀವು ನಡೀರಿ ಅಂತ ಏನೋ ಗೊತ್ತಿಲ್ಲ. ಹಾಗಾಗಿನೇ ಇಲ್ಲಿ ಬಂದಿದ್ದೀವಿ. ತುಂಬ ನಮಗೂ ಏನೂ ಕಾಣಿಸ್ತಾ ಇಲ್ಲ. ಬೆನ್ಕನೂ ಬಂದ್ಬಿಡ್ಲಿ. ಬಂದಾದಮೇಲೆ ಹೆಂಗಾದ್ರೂ ಮಾಡಿ ಒಂದು ಟಾರ್ಚ್ ಇದೆ, ನನ್ನರಲ್ಲೂ ಬ್ಯಾಟ್ರಿ ಲೋ ಆಯಿತು. ನಮ್ಮ ಹುಡುಗ ಇಲ್ಲಿ ನೆಟ್ವರ್ಕು ಸಿಗ್ತಾ ಇಲ್ಲ. ಫೋನ್ಗೆ ಬರುತ್ತೆ, ಫೋನ್ ಮಾಡೋಣ ಅಂದರೆ ಅವ್ನು 6 ಕಿಲೋಮೀಟ್ರ್ ಸುತ್ತಕೊಂಡು ಒಂದು ಸ್ಪಾಟ್ ಹೇಳಿದಾನೆ. ಆ ಸ್ಪಾಟಿಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಅವ್ನು ಬಂದಾನೇಲೋ ಅದು ಗೊತ್ತಿಲ್ಲ. ಹಾಗಾಗಿನೇ ನಮ್ಮ ರುದ್ವಿನ ಜಾಯ್ನ್ ಆಗಿದ ತಕ್ಷಣ ಮಾಡಿದ್ದೀವಿ. ನಮ್ಮ ಬೆನ್ಕವ್ರು ಜಾಯ್ನ್ ಆಗ್ಬಿಡ್ಲಿ. ಜಾಯ್ನ್ ಆದಮೇಲೆ ಎಲ್ಲಾದರೂ ಒಂದು ಕಡೆ ಲೈಟು, ಸ್ಟ್ರೀಟ್ ಲೈಟ್ ಇರೋ ಕಡೆ ಹುಡುಕಿ ಒಂದು ವೀಡಿಯೋ ಮಾಡ್ತೀವಿ. ಅದಾದಮೇಲೆ ನಾವು ಅಂದ್ಕೊಂಡಿರೋ ಸ್ಪಾಟು ಮತ್ತು ನಮ್ಮ ಶಿವಣ್ಣವ್ರನ್ನ ಇವತ್ತು ಭೇಟಿ ಆಗ್ತೀವಿ ಫ್ರೆಂಡ್ಸ್. ಮುಳ್ಳುಗಳೆಲ್ಲ ಇದಾವರು, ಇಲ್ಲಿ ದಾರಿನೇ ಇಲ್ಲ ಗುರು. ಏನು ಗುರು ಇದು ಮುಳ್ಳುಗಳು, ಕಾಡು, ಏಯಪ್ಪ ದೇವ್ರೆ. ಅಪ್ಪ ನಮ್ಮ ಬೆನ್ಕ ಬರೋ ತನಕ ಬೇಕಾದ್ರೆ ಇಲ್ಲೇ ನಿಂತ್ಕೊಂಡ್ಬಿಡ್ತೀನಿ ಸರ್. ನಾನು ಬರಲಿ, ನಂಗೆ ದಾರಿ ಗೊತ್ತಾಗ್ತಾ ಇಲ್ಲ. ಇರೋ ಸ್ಕೈ, ಮೂನು ಎಲ್ಲ ಕಾಣಿಸ್ತಾ ಇದೆ. ಮತ್ತೆ ಎಲ್ಲ ಸ್ಟ್ರೀಟ್ ಲೈಟ್ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಮೈನ್ ರೋಡ್ ಹತ್ರ ಬಂದಿದ್ದೀವಿ. ಬೆನಕರಾಜ್ ಬಂದೆ. ಓ ಬಂದ್ರು ನಮ್ಮ ಬೆನಕ. ಏನೋ ಮ್ಯಾಟ್ರಿ ಏನಾಯ್ತು? ಎಲ್ಲಪ್ಪ ನಮ್ಮ ಹುಡುಗ ಎಲ್ಲಿದ್ದಾನಂತೆ? ಗಾಡಿ ಏನ್ ನೆಟ್ವರ್ಕ್ ಸಿಗ್ತೇನಪ್ಪ ಬೆನ್ಕ? ಅಣ್ಣ ಅವ್ನು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಫಸ್ಟ್ ನಮ್ ದೊಡ್ಡಪ್ಪ ಫೋನ್ ಮಾಡೋರೆ. ಓಕೆ, ದೊಡ್ಡಪ್ಪನ ಹತ್ರ ಹೋಗ್ಬಿಡೋಣ ಬನ್ನಿ ಫಸ್ಟ್. ಏನಂತ ಇವಾಗ ಮನೆ ಹತ್ರ ಹೋಗ್ಬಿಡೋದಂತ ಅವ್ರು ಹೇಳಿದ್ರು, ಫೋನ್ ಮಾಡಿ ಇಲ್ಲಿ ಕರ್ಕಮ್ಮ ಯಾರ್ಯಾರು ಬಂದವರು ನಿಮ್ ಜೊತೆ, ಡೈರೆಕ್ಟರ್ ಅವ್ರು ಇವರು ಯಾರ್ಯಾರು ಬಂದವರು ಅವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ಅಂತ ಹೇಳಿದಾರೆ. ನಾವು ಡೈರೆಕ್ಟ್ ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಡೋಣ ಬನ್ನಿ. ಮತ್ತೆ ಇವಾಗ ನಮ್ ಗಾಡಿ ನಮ್ಮ ಹುಡುಗ ಇದಾರಲ್ಲ, ನಮ್ಮ ಹುಡುಗ ಸತ್ತಾನೆ. ಹೌದಾ? ಹನ್ನೆರಡು ಹೊರಡಾನ ಇಲ್ಲಿಂದ. ಕ್ಯಾಮ್ರಾ ಎಲ್ಲ ಅವ್ರ ಹತ್ರನೇ ಇದೆಯಲ್ಲಪ್ಪ. ಇರ್ಲಿ ಪರವಾಗಿಲ್ಲ, ಅವ್ನ್ ತಾವತಾನೆ. ಇವಾಗ ಇನ್ನ ಎಷ್ಟು ದೂರ ಹೋಗ್ಬೇಕು ನಾವು? ಇನ್ನೊಂದು 500 ಮೀಟರ್ ಅಷ್ಟೇ. 500 ಮೀಟರ್ ಹೋದ್ರೆ ಅಟ್ಲೀಸ್ಟ್ ಲೈಟ್ಗಳು ಸಿಗ್ತಾವ ನಿಮ್ಮೂರ್ ಕಡೆ? ಹೌದು ಸಿಗುತ್ತೆ, ಬನ್ನಿ. ಓಕೆ ಫ್ರೆಂಡ್ಸ್, ನಮ್ಮ ಶಿವಣ್ಣವ್ರ ಮನೆಗಂತೆ ಹೋಗೋಣ. ನಮ್ಮ ಬೆನ್ಕರಾಜ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಲವ್ ಯು ಆಲ್. ಲೈಟ್ ಇರೋ ಕಡೆ ಇನ್ನೊಂದು ವಿಡಿಯೋ ಮಾಡೋಣ. ಓಕೆ ಬಾಯ್. ಮನೆ ಹತ್ರ ಬಂದ. ಓ ಬೆನ್ಕರಾಜ್ ಅವರೇ, ಕಡೆಗೂ ಬಂದ್ವಪ್ಪ. ಇದೆಲ್ಲಪ್ಪ ಮನೆ. ಅಲ್ಲ ವಾಟ್ ಸರ್ಪ್ರೈಸು. ನಮ್ಗಿಂತ ಮುಂಚೆ ನಮ್ಮ ಗಾಡಿ ಬಂದು ನಿಂತಿದೆ. ನಿಮ್ಮ ಹುಡುಗರು ಸ್ಪೀಡ್ ಅಪ್ಪ. ಬನ್ನಿ ಫುಲ್ ಸ್ಪೀಡು. ಬನ್ನಿ, ಇಲ್ಲೇ ಯಾರು ಬನ್ನಿ. ಅಲ್ಲೆಲ್ಲ ಹೋಗ್ಬಾಡಿ ಹೇಳಿದ್ರು ನಿಮ್ಗೆಲ್ಲ. ಫೋನ್ ಮಾಡಿದ್ರಲ್ಲ, ಅದಕ್ಕೆ ಬಂದಿದ್ದು. ಅದೆಲ್ಲ ಕರ್ಕೊಂಡು ಹೋಗ್ಬೇಡ ಬರೀ ಅವ್ರನ್ನೆಲ್ಲ. ಗೊತ್ತಿಲ್ಲ, ಜಾಗ ಎಲ್ಲ ಸರಿ ಇಲ್ಲ, ಹಂಗೆಲ್ಲ ಹೋಗ್ಬಾರ್ದು. ನಾನು ಹೇಳ್ದೆ ಅವ್ರಿಗೆ, ಆದ್ರೂ ಕೇಳಿಲ್ಲ. ಒಂದ್ಸಲಿ ಹೋಗ್ ಬರೋಣ ಬಾ, ಹಂಗೆ ಅಂತ ಅಂದ್ರು. ಅಲ್ಲ ಕೊಡ್ರೆ ಎಲ್ಲ ಹೋಗೋಣ ಅಂದ್ರು. ಅದಕ್ಕೆ ನಾವು ಹೋದ. ನಾವು ಇಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಧೈರ್ಯ ಶಾಲೆ ಇರ್ಬೇಕು,
ಒಂದ್ 3 ಗುಂಡಿಗೆ ಇರ್ಬೇಕು ಆ ಮಸಾಲ ಹೋಗ್ಬೇಕಾದ್ರೆ. 3 ಗುಂಡಿಗೆ ಅದಕ್ಕೆ 3 ಜನ ಹೋದ, ಇನ್ನಿಬ್ರು ಬರ್ತಿಲ್ಲ. 3 ಜನ ಒಂದೊಂದು ಗುಂಡಿ ಆಯ್ತದ. 3 ಒಬ್ರಿಗೊಬ್ರು ಗುಂಡಿಗೆ ಇರ್ಬೇಕು. ಅಲ್ಲಿ ಕಾಲ ಅಸಲ್ ಬಾಲ ಹೋಗಕ್ಕೆ ರೋಡ್ ಏನ್ ತಿಳ್ಕೊಂಡೆ. ಹಿಂಗೆ ನಾವು ಬರೋಗ ಏನಾಯ್ತು ಗೊತ್ತಾ, ಕುರಿ ಕಾಯೋಕ ನಮ್ ಕುರಿ ಹೋಗ್ಬಿಡ್ತಲ್ಲ ಅಂತ ಹೊರಡೋದೆ. ಹೋಯ್ತಾ ಇದೆ. ನಮ್ ಕುರಿಗಳು ಹಿಂದೆ ಬಂತ. ಅಲ್ಲೋಗಿ ಸಿಕ್ತು ಹಿಡ್ಕೊಳಕ್ ಹೋದ್ರೆ ಹಿಡ್ಕೊಂಡೆ ಎತ್ತು ಬತ್ತ ತೂಕ ಜಾಸ್ತಿ ಆಗೋಯ್ತು. ನನಗಂತ ಎತ್ತು ಬಿಸಾಡ್ದೆ. ಅದು ನೀವು ಒಳ್ಳೆ ಮಕ್ಕ ನೋಡಿದ್ವಿ, ಈಗ ಎತ್ತನ್ನೋದು ಹೋಗ್ಬೋದು. ಕುರಿ ಹೊಡ್ಕೊಂಡು ನಮ್ ಬಂದೆ. ಆಮೇಲೆ ಹಂಗ್ ಮಾಡ್ರೆ ಜಗಳು ಬರಲ್ಲ. ಇಮಿಡಿ ಧೈರ್ಯಾಗಿರ್ಬೇಕು. ಫಸ್ಟ್ ಇಂಡಿ ಅಂದ್ರೆ ಇದು ಈ ತರ ಇಮಿಡಿ ಹಿಂದ್ಗಡೆ ಇಮಿಡಿ ಇರ್ತದ. ಇಮಿಡಿ ಧೈರ್ಯ ಇರ್ಬೇಕು. ಫಸ್ಟ್ ಅಲ್ಲಿ ನೋಡ ಧೈರ್ಯ ಇದ್ದಾನ ಇಲ್ಲ ಅಂತೇಳಿ ಅದು ಬರ್ತದೆ. ಆ ಮಧ್ಯ ಹೊಳೆಯಲ್ಲಿ ಜಾಕಡೆಗೆ ಮುಳ್ತಂದಿ ಅಲ್ಲಿ ಕುದುರೆ ಎಲ್ಲ ಬೆದ್ಕೊಂಡ್ಬಿಟ್ಟು ತಿರಾ ಓಡಿಸ್ಕೊಂಬಂದೆ. ತಿರಾ ಅಲ್ಲೂ ಅದ್ರ ತರ ಟಗರು ತರ ಬತ್ತು. ಒಂದು ಟಗರು ಬಂದು ಅದ್ರ ತರ ಎತ್ಕೊಳ್ಳೋದ್ಕಂಗಾಯ್ತು. ಈ ಟೈಮು ಬಸವಲ್ಲಿ ನೀನು ಹೋಗು ಅಂದ್ರೆ ನಿಮ್ಮೂರವ್ರು ಯಾರು ಆ ಕಡೆ ಹೋಗಲ್ಲ. ಸಾಮಾನ್ಯ ಹೋಗಲ್ಲ. ಹೋಗಿದೆ 4-5 ಜನ ಇರ್ಬೇಕು. 4-5 ಜನ ಇದ್ದು ಮಕ್ಕಳು ಬಂದ್ಬಿಡ್ತಾರೆ. 5 ಗಂಟೆ 6 ಗಂಟೆ. ನಾವು ಈ ಊರಲ್ಲೆಲ್ಲ ವಿಚಾರಿಸ್ತಾ ಹೋಗ್ಬೇಡಿ ಅಂದ್ರು, ಒಂದಿಬ್ಬರು ಬರ್ತೀನಿ ಅಂದ್ರು. ಅದಕ್ಕೋಸ್ಕರ ಬರ್ತಾರೆ, ನಿಮ್ಗೆ ಕಳಿಸ್ಬಿಡ್ತಾರೆ ಮುಂದಕ್ಕೆ ಬಸವಾಚಾರ ಅವರು. ಹೋದ್ರೆ ನೀವು ಹೋಗ್ಬೇಕು. ನಾನು ಹೇಳಿಲ್ವಾ, ಅದಕ್ಕೆ ಹೇಳಿ. ಅದೇ ನಿಮ್ ಮಗ ಅವ್ರು ಹೇಳಿದ್ರು ಹೋಗ್ಬೇಕು. ನನ್ನ ತಮ್ಮನ ಮಗನ್ ಗೊತ್ತೇ ಎಲ್ಲ ವಿಷಯ, ಅದಕ್ಕೆ ಹೇಳೋದು ಅವನು. ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಡಪ್ಪ ಅಂತ ಹೇಳಿ. ಅಲ್ಲ ಕೊಡ್ರೆ, ಇದು ನಮ್ ಬೆಂಗಳೂರಿಂದ ಬಂದಿದ್ವಿ, ಕ್ಯೂರಿಯಾಸಿಟಿಯಿಂದ ಬಂದಿದ್ವಿ. ರಾಮಕೋಟೆ ತಲೆ ಕೆಟ್ಟೋಯ್ತು. ಕೊಡಪ್ಪ ಬಿಡಿ ಇಲ್ಲ ಇನ್ನೊಂದೆಲ್ಲ ಗೌಡ್ರು ಒಂದ್ ಬೀಡಿ ಕೊಡ್ರಪ್ಪ. ಬೀಡಿ ಇಲ್ಲ ಅಂದ್ರೆ ಹೇಳಲ್ಲ ಏನು ಅಂತ. ಬಿಡಪ್ಪ. ಸರಿ, ಏನಾಯ್ತು ಗೊತ್ತಾ, ಊರಿದ್ದು ದೊಡ್ಡ ಊರಿತ್ತು. ಅಲ್ಲಿ ಇದ್ದಿದ್ದು ಊರ್ ದೊಡ್ಡ ಊರೇನೆ. ಈಗ ಯಾವ ಒಬ್ಬೊಬ್ರು ಈಗ ಆಯ್ತಲ್ಲ, ಎಲ್ಲ ಹೋದ್ರು ನಮ್ಮ ತಾತನ ಕಾಲದಿಂದ. ಅದು ಎಲ್ಲೋದ್ರು ಅವರೆಲ್ಲ ಜನಗಳು ಇದ್ದು ಆ ಕಡೆ ಆ ಊರು ಮುಂದೆ ಈ ಊರು ಆ ಕಡೆ. ಈಗ ಬೆಟ್ಟ ಸುತ್ತ ಯಾವ ಮನೇನು ಇಲ್ಲ ಹಂಗಾರೆ. ಇಲ್ಲ ಒಬ್ರು ಇಲ್ಲ ಅಂದ್ರೆ ಆ ಕಡೆ ಯಾರು 1 ಕಿಲೋಮೀಟರ್ ದೂರ ಯಾರು ಹೋಗಲ್ಲ. 1 ಕಿಲೋಮೀಟರ್ 2 ಕಿಲೋಮೀಟರ್ ಯಾರು ಹೋಗಲ್ಲ. ಹೌದಾ? ಅದೆಲ್ಲ ಪಾರ್ಟ್ ಇದ್ದಂಗೆ. ಇವಾಗಲೂ ಅಲ್ಲಿ ಹೋದ್ರೆ ಧೈರ್ಯ ಒಂದ್ಸರಿ ದೇವ್ರ ತರ ಬರ್ತದೆ, ಪ್ರಾಣಿ ತರ ಕೂಗ್ತದೆ, ಮರಿ ತರ ಕೂಗ್ತದೆ, ಕಾಡಂದಿ ಕೂದಾಗ ಕೂಗ್ತದೆ, ನವಿಲು ಕೂಗ್ದಾಗ ಕೂಗ್ತದೆ, ಕೋಗಲ್ ಕೂಗ್ದಾಗ ಕೂಗ್ತದೆ, ಕೇರ್ ಕೋಗಲು ಮಲ ಹೋದಾಗ ಮಲ ಹೊರಡೋಯ್ತದೆ. ಯಾರಾದ್ರೂ ಹಿಡಿಯಕ್ಕೆ ಅಂತ ಹೋದ್ರೆ ಆತರ ಆಯ್ತಾಳೆ. ನಿಮ್ಗೆ ತುಂಬಾ ತೊಂದರೆಗಳು ಕೊಟ್ಟಿದೆ. ರೋಡ್ ಇತ್ತಲ್ಲ, ಏನಾಯ್ತದು? ಅದು ರೋಡೆಲ್ಲ ಹೋಯ್ತಪ್ಪ. ಗಾಡಿಯೆಲ್ಲ ಹೋಯ್ತು. ಲಾರಿ ತರ್ಬೇಕಾದ್ರೆ ಅದೇ ಹೋಯ್ತವಲ್ಲ ಗಾಡಿ. ಅದೇ ಟೈಮಲ್ಲಿ ಗಾಡಿ ಕೂತ್ಕೊಂಡಿತ್ತು, ಆಗ ಬಂದಿತ್ತು, ಎಲ್ಲ ಆಯ್ತು. ಗಾಡಿ ಅಂದ್ರೆ ನೀವು ಮೊದಲು ಡ್ರೈವಿಂಗ್ ಮಾಡ್ತಿದ್ರಾ? ಲಾರಿ ಡ್ರೈವರ್ ಮಾಡ್ತಾ ಇದ್ದು. ಈಗ ಬಂದು ಅಡ್ಡ ಬತ್ತು ಅಡ್ಸ್ಕೊತ್. ಏನೋ ಇದು ಗಾಡಿ ಕುರಿ ಅಡ್ಸ್ಕೊತದೆ ನಿಂತಿ ಎತ್ಕೊಂಡ್ಬಂದು ಗಾಡಿಗಳು ಆಗ್ತಾ ಹೋಯ್ತಾ ಗಾಡಿನೇ ಹೇಳಿಲ್ಲ, ಖಾಲಿ ಗಾಡಿ. ಆಮೇಲೆ ದೊಡ್ಡ ಗಾಡಿನೇ ಎಳಿಲಿಲ್ಲ, ಖಾಲಿ ಗಾಡಿ. ಇವ್ರ ಅವಾಗ 10 ವೀಲ್ 12 ವೀಲ್ ಓಡಿಸ್ತಿದ್ದು. ಆವಾಗ ಆಯ್ತು, ಏನಾಯ್ತು, ನಗದಿ ತಳ್ಳ ಆಚೆ ಎಷ್ಟ ಮೇಲೆ ಗೆದ್ರಿ ಹೋಗಿ ಅಂತೇಳಿ ಅದು ಹೋಯ್ತು. ತಿರ್ಗಾ ಹೋಯ್ತಾ ಹುಣ್ಸೆ ಮಾಡ್ತಾವು. ಮೋಗಿಣಿ ತರ ಬಿಳಿ ಚಿರ ಉಟ್ಕೊಂಡು ಮಲ್ಲಿಗೆ ಹೂವು ಉಡ್ಕೊಂಡು ತಲೆ ತಕ ಕಾಲಿನ ತಕ ಗಿಡ ಸೇಮ್ ಮೆಣಸು ಕರೆದಂಗೆ ಕರೀತದೆ. ಅಂದ್ರೆ ನಿಮ್ಗೆ ತುಂಬಾ ಅನುಭವ ಆಗಿದೆ. ಎಲ್ಲ ಹಂಗಾಗಿ ನಿಂತ ಹೋಗಿ ಆಮೇಲೆ ತಿರ್ಗಾ ಅಲ್ಲಿ ಮುಂದೆ ಬಂದು ತಿರ್ಗಾ ಹಂದಿ ತರ ಬತ್ತು. ಈಗ ನಾವು ಅದನ್ನ ಭೇದಿಸ್ಬೇಕು ಅಂತಾನೆ ಬೆಂಗಳೂರಿಂದ ಬಂದಿರೋ ನಾವು. ಅದು ಬಹಳ ಡೇಂಜರ್ ಇಲ್ವಾ? ಜಾಗ ಬಹಳ ಡೇಂಜರು. ಧೈರ್ಯ ಆಗಿರ್ಬೇಕು. ಅಲ್ಲ ಇವಾಗ ದೇವ್ರಿದೆ ಅಂತಾರೆ. ದೇವ್ರಿದೆ ಅಂದ್ರೆ ದೇವ್ರು ಇರ್ತಾನಪ್ಪ, ಬೆನ್ನಿಡನೆ ಇರ್ತಾನೆ ದೇವ್ರು. ಅದು ಶನಿಗವರು ತಪ್ಪದ್ಮೇಲೆ ಏನ್ ಮಾಡ್ತೀಯ? ದೇವ್ರು ಇರಲ್ಲ. ಅದು ಕರೆಕ್ಟ್ ನೀವು ಹೇಳೋದು. ದೇವ್ರು ಬೆನ್ನಿಂದಲೇ ಇರ್ತಾನೆ, ಎಲ್ಲಾರು ಬೆನ್ನಿಂದ ಇರ್ತಾನೆ. ನಾಳೆ ಒಂದ್ಸತಿ ಹೋಗಿ ಎಂಟಿ ಆಗಿ ಒಂದ್ಸತಿ ಚೆಕ್ ಮಾಡ್ಬೋದಾ? ಬೆಳಗ್ಗೆ ಹೊತ್ತು ಹೋಗ್ಬೋದಾ? ಬೆಳಗ್ಗೆ ಹೊತ್ತು ಆಗಲ್ಲ, ಬಹಳ ಕಷ್ಟ. ನಿಮ್ ನಳ್ಳಿಗೆ ನೀವೇ ಕಲ್ತೀರಾ. ಧೈರ್ಯವಂತ ಆಗ್ಬೇಕು. ನಿಮ್ ನಳ್ಳಿಗೆ ನೀವೇ ಕಲ್ತೀರಾ, ಗೊತ್ತಾಯ್ತಾ? ನೋಡಪ್ಪ, ನಾನು ಹೇಳ್ತೀನಿ, ಸಾಯಂಕಾಲ ಟೈಮ್ ಹೋಗ್ಬೇಡಿ.
ಹೋಗ್ಬಿಡಿ. ಹಂಗೆ ಹೋಗ್ಬೇಕು ಅಂದ್ರೆ ಇವತ್ತು ಅಮಾವಾಸ್ಯೆ ಪೌರ್ಣಮಿ ಹೋಗ್ಬೇಡಿ, ಹೇಳಿದ್ರೆ ಇಲ್ಲಿರಿ. ಬೇಕು ಊರಲ್ಲಿ ಒಂದು 5-6 ಜನ ಬರ್ತಾರೆ, ಜೊತೆಲಿ ಹೋಗಿ ನೋಡಿ ಬಂದಿದ್ದೀನಿ. ಜೊತೆಲಿ ಅಂದರೆ ನಾವು ಭಯ ಆದಾಗ ಊರವ್ರೆ ಒಬ್ಬರೊಬ್ಬರೇ ಖಾಲಿ ಆಗ್ತಾ ಇರ್ತಾರೆ. ನೀವು ಧೈರ್ಯ ಕಟ್ಕೊಂಡು ನೀವು ಬಂದ್ಬಿಟ್ರೆ ಅಷ್ಟೇ, ಭಯ ಬಿದ್ದು ಬರ್ಬಾರ್ದು. ತೆಗಿಯಂಗಿದ್ರೆ ನೋಡಿ ಮಾಡಿ. ಹಾಂ, 2 ದಿವಸ ಸೇರಿ ನೋಡಿ ಪೊಸಿಷನು ನಿಮ್ಗೆ ಹೆಂಗಾದ್ರೆ ಹಂಗೆ ಮಾಡ್ರಪ್ಪ. ಸರಿ, ಇಲ್ಲೇ ಇದ್ದು 2 ದಿವಸ ಎಲ್ಲ ವಿಚಾರಿಸಿ ಮಾಡಿ ನೋಡಿ ಆಮೇಲೆ ಮುಂದೆ ಹೆಜ್ಜೆ ಹಾಕೋಣ. ಮುಂದೆ ನೋಡಿ ಊರಲ್ಲೆಲ್ಲ ಜತ್ ಮಾಡಿ. ನನ್ನ ತಮ್ಮ ಮಗ ಇರ್ತಾರೆ, ನನ್ನ ತಮ್ಮವರು ಎಲ್ಲಾರು ಬರ್ತಾರೆ, 5 ಜನ ಕಳ್ಸ್ಕೊಡ್ತಿರ್ಬೇಕಾದ್ರೆ ನೋಡಿ ಇದು ಮಾಡ್ರಪ್ಪ. ಸರಿ ಕೊಡ್ರಿ, ಆಯ್ತು. ಧೈರ್ಯ ಆಗಿರ್ಬೇಕು. ಮಕ್ಕಳು ಬಿದ್ರೆ ಅಷ್ಟೇ ನೀವು. ಸಮಯ ಗೌಡ್ರು ಹೇಳೋದೇ ಒಂದ್ ಕಡೆಯಿಂದ ಲೆಕ್ಕಾಚಾರ ಕರೆಕ್ಟ್ ಆಗಿದೆ. ಇಲ್ಲೇ 2 ದಿವಸ ಇದ್ಬಿಟ್ಟು ಎಲ್ಲಾ ಜನಗಳು ವಿಚಾರಿಸ್ಬಿಟ್ಟು ಹೋಗ್ಬೇಕೋ ಬ್ಯಾಡ್ವಾ, ಏನ್ ಮಾಡ್ಬೇಕು, ಮುಂದಕ್ಕೆ ಹೆಂಗ್ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಮುಂದುವರ್ಸೋಣ. ಗೌಡ್ರು ಒಳ್ಳೆ ಊಟ ಮಾಡ್ಸಿದಾರಂತೆ, ತಿನ್ಬಿಟ್ಟೆ ಇಲ್ಲೇ ಇದ್ಬಿಟ್ಟೆ ಬೆನ್ಕವ್ರ ಜೊತೆ. ಬೆನ್ಕ ಇಲ್ಲೇ 2 ದಿವಸ ಇದ್ಬಿಟ್ಟೆ ಆಮೇಲೆ ವಿಚಾರಿಸ್ಬಿಟ್ಟು ನೋಡೋಣ ಸರ್. 1 ವಾರ ಇರಿ, ನಾವೇನು ಉಪ್ಸಾರು ಮುದ್ದೆ ಮಾಡಿಸ್ತೀನಿ, ಚೆನ್ನಾಗಿ ತಿನ್ನಿ. ಮುದ್ದೆ ಹಳ್ಳಿ ಮುದ್ದೆ ಹೆಂಗಿದೆ ಮುದ್ದೆ ನೋಡಿರಿ. ಹೌದು, ತುಂಬಾ ದಿವಸ ಆಯ್ತು ನಾವು ಮುದ್ದೆ ತಿಂದೆ. ಗೌಡ್ರ ಮನೆ ಮುದ್ದೆ ತಿಂದ್ಬಿಟ್ಟೆ ಊಟ ಮಾಡಿ ಇಲ್ಲೇ ಬೆಳಗ್ಗೆ ನೋಡೋಣ. ಉಪ್ಸಾರು ಮಾಡಿಸ್ತೀನಿ, ಹೊಡೇರಿ ಬಿಗ್ಗೆ. ಫ್ರೆಂಡ್ಸ್, ಇಷ್ಟೊಂದು ಕೇಳಿಸ್ಕೊಂಡ್ರಲ್ಲ ನಮ್ಮ ಶಿವಣ್ಣ ಗೌಡರು ಹೇಳಿದ್ದು. ಅವ್ರು ಹೇಳೋ ಮಾತು ಪ್ರತಿಯೊಂದು ನಮ್ಗೆ ಇಲ್ಲಿ ಕುತ್ಕೊಂಡು ಜಸ್ಟ್ ಅವ್ರ ಮನೇಲಿ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಎದೆ ಜಲ್ ಅಂತ ಇದೆ. ಇನ್ನು ನಾವು 2-3 ಜನ 4 ಜನ ಹೋಗೋದು ದೊಡ್ಡ ಅರಸಾಹಸನೆ ಆಗುತ್ತೆ. ಹಾಗಾಗಿ ಅವ್ರು ಹೇಳ್ದಂಗೆ ಇವತ್ತು ಒಂದು ಒಳ್ಳೆ ಊಟ ಮಾಡಿದ್ದಾರೆ, ಅಡುಗೆ ಇಲ್ಲೇ ಮಾಡಿಸಿದ್ದಾರೆ. ಊಟ ಮಾಡಿಕೊಂಡು ಆರಾಮಾಗಿ ನಮ್ಮ ಬೆನಕರಾಜ್ ಜೊತೆಲಿ ಇನ್ನೂ ಒಂದು ಸ್ವಲ್ಪ ಕಾಲ ಆಹಾರನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಾಗೆ ಇನ್ನೂ ಕೆಲವೊಂದು ವ್ಯಕ್ತಿಗಳನ್ನ ಈ ಊರವ್ರನ್ನ ಬೆಳಗ್ಗೆ ಮೀಟ್ ಮಾಡಿಸ್ತೀನಿ ಅಂತ ಶಿವಣ್ಣವ್ರು ಹೇಳಿದ್ದಾರೆ. ಹೋಗಿ ಅವ್ರನ್ನೂ ಮೀಟ್ ಮಾಡ್ತೀವಿ, ಭೇಟಿಯಾಗಿ ಇನ್ನೂ ಏನು ಅದರ ಒಂದು ಕೌತುಕ ಏನಿದೆ. ರಾಮಕೋಟೆ ಅನ್ನೋ ಒಂದು ಊರು ಇತ್ತಂತೆ ಅವ್ರ ತಾತಂದ್ರ ಕಾಲದಲ್ಲಿ, ಮುತ್ತಾತನ ಕಾಲದಲ್ಲಿ. ಬಟ್ ಇವಾಗ ಅದು ಕುರುಹು ಕೂಡ ಇಲ್ಲ. ಬಟ್ ಅಲ್ಲಿ 6 ಗಂಟೆ ಮೇಲೆ ಯಾರೂ ಹೋಗಲ್ಲ. ಈ ಎಲ್ಲ ಒಂದು ರಹಸ್ಯಕ್ಕೆ ಏನಿರ್ಬೋದು, ಅಲ್ಲಿ ಏನು ನಡೆದಿರ್ಬೋದು. ನಿಜವಾಗೂ ರಾಮ ಅನ್ನೋದು ದೇವರು, ರಾವಣ ಅನ್ನೋದು ನಮ್ಮ ಪ್ರಕಾರ ಒಂದು ನೆಗೆಟಿವ್, ಒಂದು ಇನ್ನೊಂದು ಮತ್ತೊಂದು ಅಂತೀವಿ. ಬಟ್ ರಾಮಕೋಟೆಯಲ್ಲಿ ರಾವಣಾಸುರ ಅಂತ ಯಾಕೆ ಬಂತು ಈ ಹೆಸರು, ಯಾರಿಟ್ರು, ಅದರ ಇತಿಹಾಸ ಏನು, ಎಲ್ಲಿದೆ ಅದು? ನಿಜವಾಗೂ ಗೂಗಲಲ್ಲಿ ಹುಡುಕಿದ್ರೆ ಕೂಡ ಸಿಗ್ತಾ ಇಲ್ಲ. ನಾವು ಟ್ರೈ ಮಾಡಿದ್ದೀವಿ, ಗೂಗಲಲ್ಲಿ ಸಿಗ್ತಾ ಇಲ್ಲ. ಎಕ್ಸಾಕ್ಟ್ ಆ ಪಾಯಿಂಟ್ಗೆ ಹೋಗ್ತೀವಿ. ಪಾಯಿಂಟ್ಗೆ ಹೋಗಿ ಮುಂದಿನ ದಿನಗಳಲ್ಲಿ ಅದರ ಒಂದು ರಹಸ್ಯನ ಬೇರ್ಸೋಣ ಅನ್ನೋದು ನಮಗೆ ತುಂಬ ಇಂಟ್ರೆಸ್ಟ್ ಆಗಿದೆ. ಹಾಗಾಗಿ ಅದನ್ನು ಮಾಡ್ತೀವಿ. ಇವತ್ತು ನೈಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇನ್ನೂ ಒಂದು ಹಲವಾರು ಜನ ಸಿಗ್ತಾರಂತೆ, ಅವ್ರ ಹತ್ರ ಕೆಲವೊಂದು ಅಭಿಪ್ರಾಯಗಳು ತಗೊಂಡು ಮುಂದಿನ ವೀಡಿಯೋಗೆ ನಾವು ಏನು ರಾಮಕೋಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಇನ್ನೂ ಏನೇನು ಬೇಕು ಔಟ್ಪುಟ್ಸು ಇನ್ಪುಟ್ಸು ಬೇರೆಯವ್ರ ಹತ್ರ ತಗೊಂಡು ಇನ್ನು ಊರು ಜನ ಎಲ್ಲ ಬರ್ತೀನಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ರನ್ನೂ ಕೇಳ್ಕೊಂಡು ನೆಕ್ಸ್ಟ್ ಸ್ಟೆಪ್ಗಳನ್ನ ನಾವು ತಗೋಬೇಕು ಅಂತಿದ್ದೀವಿ. ಎಲ್ರಿಗೂ ಶುಭರಾತ್ರಿ. ಲವ್ ಯು ಆಲ್. ಎಲ್ಲ ರಾವಣ ಎಲ್ಲಿ ಇರ್ತಾನೋ ರಾಮ ಅಲ್ಲಿ ಇರ್ತಾನೆ, ದೇವ್ರು ಎಲ್ಲಿ ಇರ್ತಾರೋ ಅಲ್ಲಿ ರಾಕ್ಷಸರು ಇರ್ತಾರೆ. ಅದನ್ನ ಭೇದಿಸೋದೇ ನಮ್ಮ ತಂಡ. ನಮ್ಮ ರುದ್ವಿನ್ ಹೇಳಿದ್ರು ಆ ಥರನೇ ಒಂದು ಡೈಲಾಗಲ್ಲಿ. ಲವ್ ಯು ಆಲ್, ಗುಡ್ ನೈಟ್.